ಆಯ್ಕೆ ಆಗಿರೋದ್ರಿಂದ ಇವತ್ತು ನಮ್ಮ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಸಮಾರಂಭದಲ್ಲಿ ನಮ್ಮ ನಾಯಕರೆಲ್ಲರೂ ಮತ್ತು ಡೆಲಿಗೇಟ್ಸ್ ನಮ್ಗೆ ಓಟ್ ಕೊಟ್ಟಂಥ ಮತದಾರರೆಲ್ಲ ಸೇರಿದ್ದೀರಾ. ಪ್ರಪ್ರಥಮವಾಗಿ ನನಗೆ ಓಟ್ ಕೊಟ್ಟಂಥ ಮತ್ತು ಕೈವಾರ ಕ್ಷೇತ್ರದ ಮತಬಾಂಧವರಿಗೆ ಮತ್ತು ಚೋಳೂರು ಕ್ಷೇತ್ರದ ಮತಬಾಂಧವರಿಗೆ ನನ್ನ ವ್ಯಕ್ತಿವಾದಂಥ ಕೃತಜ್ಞತೆ ತಿಳಿಸ್ತಾ, ಎರಡನೇದಾಗಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತಿನ ಸಭೆಗೆ ನಮ್ಮ ಮುಖಂಡರಾದ JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನಸಭಾ ಉಪಾಧ್ಯಕ್ಷರು, ಮಾಜಿ ಶಾಸಕರಾದಂಥ M. ಕೃಷ್ಣಾಟನ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ವಂದನೆ ತಿಳಿಸ್ತಾ, ನಿಮ್ಮೆಲ್ಲರ ಪರವಾಗಿ ವಂದನೆ ತಿಳಿಸ್ತಾ, ಇದೇ ರೀತಿಯಾಗಿ ನಮ್ಮ BJP ಮುಖಂಡರಾದ ಗೋಪಣ್ಣವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಸಭೆ ಮುಖಾಂತರ ಮತ್ತು ನನ್ನ ವೈಯಕ್ತಿಕ ವಂದನೆಯನ್ನು ತಿಳಿಸ್ತಾ, ನನ್ನ ಗೆಲುವಿಗೆ ಕಾರಣರಾದಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ NV ಶ್ರೀರಾಮರೆಡ್ಡನ್ನ ಮತ್ತು ನಮ್ಮ RT ಪ್ರಸಾದನ್ನ ಮಾಜಿ ಜಿಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನನ್ನ ಹೃದಯಪೂರ್ವಕವಾಗಿ ನನ್ನ ಬೆನ್ನಿಗೆ ನಿಂತು ಈ ಗೆಲುವು ನಂದಲ್ಲ, ಅವರಿಬ್ಬರದೇ ಅಂತ ಹೇಳ್ಬೋದು. ಮತ್ತು ಅವ್ರ ಜೊತೆಗಿದ್ದಂಥ ನಮ್ಮ ಕಾರ್ಯಕರ್ತರಿಗೆ ನಾಯಕರು ಭಾಗವಹಿಸಿದ್ರು. ಎಲ್ಲರೂ ಕೂಡ ಈ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ JDS ತಾಲೂಕು ಅಧ್ಯಕ್ಷರಾದ ಬಜಾರರೆಡ್ಡಿ ಮತ್ತು ನಮ್ಮ ಹಿರಿಯರಾದ ಬೊಮ್ಮಣ್ಣ, ಇನ್ನು ಅನೇಕ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ 3-4 ದಿವಸ ನಿದ್ದೆಗಟ್ಟೆ 1 ಗಂಟೆವರೆಗೂ ನನ್ನ ಜೊತೆಯಲ್ಲಿದ್ದು ಸುಮಾರು 4-5 ದಿವಸ, ಪ್ರತಿ ದಿವಸ 1 ವಾರ ಆಗ್ತಾಯಿತ್ತು ಮಲ್ಕೊಳ್ಳೋಕ್ಕೆ. ಅವರು ಹೋಬಳಿಯಲ್ಲಿ ನಾವು ಇಬ್ಬರೇ ಓಡಾಡಿದ್ದೀವಿ. ಮತ್ತು ನಮ್ಮ ಕ್ಯಾಂಪೇನ್ ಎಲ್ಲ ಮಾಡಿದ್ದು ನಮ್ಮ ಶ್ರೀರಾಮರೆಡ್ಡಿ ಮಾಡ್ತಾಯಿದ್ರು. ನಾವು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಹೋಗಿ ಅವರ ಮನೆಗಳ ಹತ್ರ ಹೋದರೆ ತಕ್ಷಣ ಫೋನ್ ಹೋಗೋದು ಅವ್ರು ಕರ್ಸ್ಕೊಂಡು ಬಂದೋಬಸ್ತ್ ಮಾಡ್ತಾಯಿದ್ರು. ಅದರಿಂದ ಅವ್ರು ಮನೆಗೆ ಹೋಗಿಲ್ಲ, ನಾವೆಲ್ಲ ಕರ್ಸ್ಕೋಬೇಕಲ್ಲಿ ಕರ್ಸ್ಕೊಂಡು ಮತ ಕೇಳಿದ್ವಿ. ಯಾಕಂದರೆ ಅವ್ರ ಭಯ, ನಾವು ಅವ್ರ ಮನೆ ಹತ್ರ ಹೋದರೆ ಅವರಿಗೆ ಟೈಪ್ ಮಾಡ್ತಾರೆ. ಆದ್ದರಿಂದ ಶ್ರೀನಿವಾಸ ರೆಡ್ಡಿ ಅವರು 3 ದಿವಸ ನನ್ನ ಜೊತೆ 4 ದಿವಸ ಇದ್ದು ರಾತ್ರಿ ಆಗಲು 1:30ವರೆಗೂ ಕೆಲಸ ಮಾಡಿದ್ವಿ. ಆ ಪ್ರತಿಫಲ ಇವತ್ತು ನಮ್ಮ ಇಂಡಿಯಾ ಒಕ್ಕೂಟಕ್ಕೆ ಸಿಕ್ಕಿದೆ. ಆದ್ದರಿಂದ ಇವತ್ತು ದಿವಸ ನನ್ನ 25 ವರ್ಷಗಳ ರಾಜಕೀಯ ಸೇವೆಯಿಂದ ನನಗೆ ಇವತ್ತು ಗೆಲುವು ಸಾಧಿಸಿದೆ. ಯಾವುದೇ ಹಣ ಕೊಟ್ಟು ಅವ್ರು ನಮಗಿಂತ ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ, ಕೊಟ್ಟರೂ ಕೂಡ ಅವ್ರ ಕಡೆ ಒಲವಿಲ್ಲ. ಯಾಕಂದರೆ ಸಮಾಜ ಸೇವೆಯನ್ನು ಗುರುತಿಸಿದ್ದಾರೆ.